ಯಾರು ನೀನು ವಜಾ ಹೂವೆ ಯಾರು ನೀನು ಮನೆಗೆ ಹೂವೆ ನೀನು ಇವನು ಗಾಡಿಯಿಂದ ಆದ್ರ ಧೂಳ ಹುಡುಗಿಯಿಂದ ಆದ್ರ ಗೂಳ ಅನ್ನೋದು ನಿಜ ಆಯ್ತು ನೋಡ್ರಿ ಅವನು ಈ ಗಂಡಸಿನ ಜನ್ಮಕ್ಕ ಹೇ ತಾಳ ಹುಡುಗಿ ಹುಚ್ಚಿಗೆ ಬಿದ್ದವನ ನೆಗಡಿ ಬಂದವನ ಮೂತಿ ನೋಡಬಾರ್ದಂತ ಹಂಗಾಗ್ಯಾದ್ರಿ ನಮ್ಮ ಪರಿಸ್ಥಿತಿ. ಏನಪ್ಪ ಮಗನೇ ತಂಬೂರಿ ಯಾಕ ಆದ್ಯಾಗ ಇದ್ರ ಹೋರಿ ತಿರ್ಗಾಡತ್ತಿರತ್ತಲ್ವ ಮಗನ ಯಾಕ? ಹೌದಪ್ಪ, ನಾನು ದಾರಿ ತಪ್ಪಿದ ಹೋರಿ ನೀ ಮಗ ಕುರಿ ತಪ್ಪಿದ ಮರಿ ಹೌದಲ್ಲವೇ? ಅಲ್ಲಲೇ ಒಂದು ಹೆಣ್ಣು ನಾಯಿ ಬಾಲಕ್ಕೆ ಗಂಟು ಬಿದ್ದು ನಮ್ಮ ಜೀವನ ಹಾಳಾಗೋಯ್ತಲೇ ಅವನವನ. ಏನು ಮಾಡೋದ್ಲಿ? ಸಂಗಿ ಗುಂಗಿಗೆ ಬಿದ್ದು ನೆಂಟಸ್ತನ ಮಾಡ್ಬೇಕಂತ ಮಾಡಿದೀವಿ, ಅದಾಗಲ್ಲಾಗ್ಯದ. ನೋಡಮ್ ಏನಾಗ್ತದ ಮುಂದೆ. ಬರ್ತಾಳ ಸಂಗಿ. ಏನಪ್ಪ ಅಮ್ಮ ಯಾವ್ದ ಹಿಡ್ಕೊಂಬಂದಿಯಲ್ಲ, ಮತ್ತೇನ್ ಸಮಾಚಾರ? ಅದೊಂದು ದೊಡ್ಡ ಕತೆ ಐತಪ್ಪ ಆತಾಳ. ಅದೊಂದು ದೊಡ್ಡ ಕತೆ ಐತಿ. ಸಣ್ಣದ್ ಮಾಡಿ ಹೇಳ್ಬೇಡ, ದೊಡ್ಡದ್ ಮಾಡಿ ಹೇಳ್ಬೇಡ. ಯಾವನೋ ಬೇವರ್ಸಿ ಈ ಹುಡುಗಿಗೆ ಲವ್ ಮಾಡಿ ಮದುವೆ ಆಗ್ತದೆ ಅಂತ ನಂಬಿಸಿ ಮುಗಿಸಿ ಬಸ್ ಸ್ಟ್ಯಾಂಡ್ದಾಗ ಬಿಟ್ಟು ಹೋಗ್ಯಾರ. ಹೋಗೋರಿಗೂ ಬರೋರಿಗೂ ಕೇಳ್ತಿತ್ತು ನಾನು ಮದುವೆ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಮುಂಚೆ ನಿಂತಿದ್ ನೋಡು, ನನ್ನ ಮನಸ್ಸ ತುರ್ಕಂದು ಕರ್ಕೊಂಡ್ ಬಂದೀನಿ. ಅಪ್ಪ ಅಪ್ಪ ನಾನು ಇವನು ಮದುವೆ ಅಕ್ಕಿನಿ. ನಾನು ಸೇರಿ ಲವ್ ಮಾಡಿ ಮದುವೆ ಆಗನ್ ಬಾರೋ. ಲೇ ತಂಬೂರಿ ನೋಡ್ಲೇ, ನಮ್ಮ ಮಾವ ಬಸ್ ಸ್ಟ್ಯಾಂಡಾಗ ನಿಂತು ಒಂದು ಹುಡುಗಿನ ಕರ್ಕೊಂಬಂದು ಎಷ್ಟು ಇದು ಮಾಡ್ಯಾನ. ತೆಗಿಯಲಿ ಒಂದು ಫೋಟೋ ಫೇಸ್ಬುಕ್ಕಿಗೆ ಹಾಕಮ್ಮ, ಎಷ್ಟು ಮಂದಿ ಲೈಕ್ ಮಾಡ್ತಾರ ನೋಡೇ ಬಿಡ. ಚಡಿಯಲೇ ತಾಳ ಕರ್ಕೊಂಡು ಬಂದು ಹುಡುಗಿ ಜವಾಬ್ದಾರಿ ಮುಂದೆ ಹಂಗಪ್ಪ. ಅದಕ್ಯಾಕೆ ಚಿಂತೆ ಮಾಡಲಿ? ಇದ್ದೊಬ್ಬ ಮಗಳನ್ನ ಬೆಂಗಳೂರದಾಗ ಕೊಟ್ಟು ಮದುವೆ ಮಾಡೀನಿ. ಹೆಂಗೂ ನಿಮಗೆ ಮದುವೆ ಆಗಿಲ್ಲ, ಇವಳನ್ನೇ ನನ್ನ ಮಗಳಂತ ತಿಳಿದುಕೊಂಡು ಇಬ್ಬರೊಳಗೊಬ್ಬರು ಬಾಳ ಕೊಟ್ಟು ಪುಣ್ಯ ಕಟ್ಕೋರಿಪ್ಪ. ಯಪ್ಪ ನಾ ಇವನು ಮದುವೆ ಅಕ್ಕಿನಿ. ಅಯ್ಯಪ್ಪ ಇವನ್ನ ಸೇರಿ ಲವ್ ಮಾಡಿ ಮದುವೆ ಅಕ್ಕಿವಿ ಇಬ್ರು. ಹೇಳಿ ದೂರ ಸದ್ ನಿಲ್ಲಲಿ, ಹತ್ತಿರ ಬರಬೇಡ. ಸರಿ ಮಾವ ನೀನಾದ್ರೂ ಬಾರ. ಮಾವ ಎಲ್ಲಿ ಹಿಡ್ಕೊಂಬಂದಿವೋ ಮಾರ? ಸಂಗೀನ ಕೊಡ ಅಂದ್ರೆ ಇದೇನ ಕೊಡ ಮುಕ್ಕಾದ ಕೊಡಪಾನ ಕೊಡಕ್ ಬಂದಿಲ್ಲ. ಬುದ್ಧಿರ ಐತಿಲ್ಲೇ ನಿನಗೆ? ಮಾವ ತಲಿ ಅದಕ್ಕೆ ಕೆಟ್ಟೈತಿ ನಿಂದು. ನಾವಿಬ್ರು ಸೇರಿ ಮದ್ವಿ ಆಗೋಣ ಬಾರೋ, ಬಾಳೆ ಮಾಡೋಣ. ಹೇಳದೆ ಮಾವ ತಲಿಯಷ್ಟು ಕೆಟ್ಟತ್ತು ಏನು ಇಲ್ಲ, ಮುಗಿಸಿ ಕೈ ಬಿಟ್ಟಂಗೆ ಕಾಣ್ತೈತಿ. ಲೇ ತಮ್ಮ, ಕಾಮುಕರ ತುಂಬಿರೋ ಕಲಿಯುಗದಾಗ ಹುಚ್ಚಿಡ್ದೈತಿ ಅಪ್ಪ, ಹುಚ್ಚಿಡ್ದೈತಿ. ಅಂದ ಮ್ಯಾಲ ಇವಳಿಗೆ 3 ತಿಂಗಳಂತಿರಲ್ಲ ಅಪ್ಪ, 3 ತಿಂಗಳಂತಿರಲ್ಲ. ಮಾವ ಗಂಡ ಹೆಂಡತಿ ಆಗಿ ಮದ್ವಿ ಮಾಡ್ಕೊಂಡು ಬಾರೋ, ಒಂದು ಮನಿ ಕಟ್ಕೊಂಡು. ಶುದ್ಧ ಆಯ್ತು ನಮ್ದು. ಮಾವ ಬಂಗಾರದಂತ ಮಗಳು ಕೊಡಂದ್ರ ಮುಕ್ಕಾದ ಕೊಡಪಾನ ಕೊಡಕ್ ಬಂದಿಲ್ಪ. ಯಾಕೋ ಮಾವ ಹಿಂಗ್ಯಾಕ? ಗಂಡ ಹೆಂಡ್ತಿನ ಮಾವ ಇದು ಏನೋ ಇಲ್ಲ, ಮುಗಿಸಿ ಕೈ ಬಿಟ್ಟಾರ ಪೋಯಪ್ಪ. ಬರ್ರಿಯೋ ಇಬ್ರು ಸೇರಿ. ನೋಡಪ್ಪ, ಇಬ್ರು ನನ್ನ ಅಳಿಯಂದ್ರು ಅನ್ಕೊಂಡು ಕರ್ಕೊಂಡು ಬಂದೀನಿ. ಹಾಲಾಗಾರ ಹಾಕ್ರಿ, ಕಡೆಗೆ ನೀರಾಗಾರ ಹಾಕ್ರಿ. ಇಬ್ಬರೊಬ್ಬರು ಬಾಳ ಕೊಟ್ಟು ಪುಣ್ಯ ಕಟ್ಕೊಡ್ರಪ್ಪ. ನಾನಿನ್ನು ಬರುತ್ತೇನೆ.
ಏ ಮಾವ ಬಿಟ್ಟು ಹೋಗ್ಬೇಡ ಮಾವ ಬಿಟ್ಟು ಹೋಗ್ಬೇಡ ಕರ್ಕೊಂಡೋಗ ಏ ಅಲ್ಲೇ ನೋತ್ ಬಾ ಬರ್ರಿ ಇಬ್ರು ಸೇರಿ ನಾವ್ 2 ಮಂದಿ ಸೇರಿ ಮದ್ವಿ ಆಗೋಣ ಗಂಡ ಹೆಂಡತಿ ಆಟ ಆಡೋನ್ ಬರ್ರಿ ಕುಣಿಲ್ ನಾವಲ್ಲ ನಾವಲ್ಲೇ ಓ ಯವ್ವ ಇಂಥ ಹುಚ್ಚಿನ ನ್ಯಾಯಕ್ ಮಾಡ್ಕೊಂಡೆ ನಾವು ಅಲ್ಲೇ ತಾಳನ್ ಜೋಡಿನೇ ಆಡು ನನ್ ಬೇಡ. ಏ ಕುಣಿ ಲೇ ಮಗನೇ ಚಲೋದ ನನಗಿರ್ಲ ನಾವ ಕೆಟ್ಟದ ನಿನಗಿರ್ಲ ಯಾವ ಕಲ್ಸಲೇ ಬುದ್ಧಿ ನಿನಗೆ ಮಾಡೋಣ ಮಗನೇ. ಏ ನಿನ್ನ ಹೆಸರೇನು? ಇಲ್ಲ ಏ ಕುಣಿ ಹಾಡ್ಲಕ್ ಬರ್ತೈತೆ ನಿನಗ? ಬರ್ತಲ್ಲ ಕುಣಿಲಾಕ ಬರ್ತದನ? ಬರ್ತ ಏ ಕುಣಿಯಾಕ ಬರ್ತದಂತ ಕುಣಿಸ್ ಬಿಡೋಣಲೇ ಸಿಕ್ಕ ಅವಕಾಶ ಬಿಡೋಣ ಬೇಡ ಕುಣಿ. ಅಡಿ ಹೋಗಿ ನಟಿ ಊರಾಗ ಕಡದರ ಕಡಿದಿ ನಿನ್ನ ತರುತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ಕುಡಿದಂಗ ಹಗಲಿಲ್ಲ ನಿಮ್ಮ ಪಾಡನಲ್ಲ ಜಿಗಿ ನನಗಿಲ್ಲ ನೋಡ್ ಮಾವ ನಾನು ನಮ್ಮಪ್ಪ ಸೇರಿ ಮತ್ತು ಈ ಥರ ನಾಟಕ ಮಾಡೀವಿ. ನಾನೇ ನಿನಗೆ ತಕ್ಕ ಹೆಂಡತಿ, ನೀನೇ ನನ್ನ ತಕ್ಕ ಗಂಡ. ಲೇ ಈಗೊಂದು ನಮೂನಿ ಸಮಾಧಾನ ಐತ್ ನೋಡ್ರಿ. ಅವನು ಎಷ್ಟು ಚಂದ ಕುಳಿತ್ರಿ ಹುಚ್ಚು ಹುಡುಗಿ ಬರೀ ಕುಳಿತಿದ್ದಾಳ್ರಿ ಹುಚ್ಚು ಹುಡುಗಿ. ಲೇ ಬಸ್ ಸ್ಟ್ಯಾಂಡಾಗ ನಮ್ಮ ಮಾವ ಕಾಮಕರನ್ನ ಕಡು ತಪ್ಪಿಸಿ ಕರ್ಕೊಂಬಂದಲ್ಲಿ ಪುಣ್ಯ ಕಟ್ಕೊಂಡಾನ. ಇದ್ರ ಇವಳ ಜೊತೆ ಹಂಗೆಲ್ಲ ಕುಣಿದ್ ನಮ್ದೇ ತಪ್ಪಾಗ್ಯದ. ದವಾಖಾನೆ ತೋರಿಸಿ ಹಂಗಂದ್ರೆ ತಾಳ ತಪ್ಪು ಮಾಡಿದ ತಪ್ಪಿಗೆ ನೀನೇ ಕಟ್ಕೊಂಡ್ಬಿಡಪ್ಪ ಅಪ್ಪ, ನೀನೇ ಕಟ್ಕೊಂಬಿಡು. ಲೇ ಬೆಳಗಿರು ಸಂಗಿನೇ ನಂಬಿದೀವಿ, ಈ ಹುಚ್ಚು ಹುಡುಗಿಗೆ ನಂಬದಲ್ಲ. ನಾ ಕರ್ಕೊಂಡು ಹೋಗಿ ದವಾಖಾನೆ ತೋರಿಸಿ ನಾ ಮಾಡ್ಕೊತಿಂತೋ. ಮಾವ ನೀನು ಅತಿ ಕೆಂಪವಾದ ಹಣ್ಣು ತಿನ್ನಕ್ಕೆ ಹೋದಿ, ಆದ್ರೆ ಅವ ತಾಳ ಅತಿ ಕಪ್ಪಗಾಗಿರೋ ಹಣ್ಣು ತಿನ್ನಕ್ಕೆ ಹೋದ. ಆದ್ರೂ ಅವಂಗ ಸಿಕ್ತದ ಹಣ್ಣು ತಿಂದ ಬಿಟ್ನವ. ಆದ್ರೂ ಅದನ್ನು ಹೆಂಗಾಯ್ತಪ್ಪ ಮಗನೇ, ನಮ್ಗ ಸಿಗುತ್ತಿಲ್ಲ ಅದು. ಸಂಗಿ ಯಪ್ಪೋ ಮೋಸ ಆಯ್ತಪ್ಪೋ ಮೋಸ ಆಯ್ತು. ನೀ ಸಂಗಿ ಅಂತ ಮೊದಲೇ ಗೊತ್ತಾದ್ರೆ ನಾ ಹಿಂಗ್ಯಾಕೆ ಮಾಡ್ಲಕ್ ಹೋಗ್ತಿದ್ದೆ ನಿನಗ? ನನಗೆ ಗೊತ್ತಾಗಲ್ಲ ಮಗ. ಚಲೋದ್ ಬೇಕಾದಿದ್ದಲ್ಲ, ಚಲೋದ್ ನೀವು ನಾವು ನಿಂತ ಸಿಗ್ತಪ್ಪ ನನಗೆ ಗೊತ್ತಾಯ್ತಲ್ಲ ಮೊದಲೇ. ಮತ್ತೆ ಮಾವ
ಇನ್ ಮ್ಯಾಗಿಂತ್ರ ಹಾ ನಾವು ಮುಂದೆ ಕೆಲಸ ಚಾಲು ಹಚ್ಕೊಳ್ಳೋದು. ಹಂಗಂದ್ರ ಹೋಗುಣ. ಹಾ ನಡಿ ಹಂಗಾದ್ರ. ಬಾ. ಪ್ರೇಮ ಬರಹ ಕೋಟಿ ತರಹ ಅಕ್ಕ, ಸೀಗೆ ಹುಣ್ಣಿಮೆ ಅಂದ್ರೆ ಏನು? ನೋಡಮ್ಮ, ಈ ಶೀಗೆ ಹುಣ್ಣಿಮೆ ಅಂದ್ರೆ ಈ ಹೊಸಲಿನಿಂದ ಮಡಿಗೆ ಹಸಿರು ಸೀರೆ ಉಡಿಸಿ ಹಸಿರು ಗೋಪುರ ತೊಡಿಸಿ ಈ ಶೋಭಿಸುತ್ತವ ಇದಕ್ಕೇನತ್ರಮ್ಮ ಈ ಶೀಗೆ ಹುಣ್ಣಿಮೆ ಅಂತ. ಹಾಗಾದ್ರೆ ಫಲ ಕೊಡುವ ಬೆಳೆ ಒಣಗಿ ನಿಂತಾಗ ಎಲ್ಲಿದೆ ಎಂಬ ಆ ರೈತನಿಗೆ ಸಂತೋಷ ಅನ್ನೋದು ನಿಜ ಮಾಡಿನ ಮಾತು. ಅಂದಾಗೆ ಚೆನ್ನಾಗಿ ಬಂದ ಬೆಳೆ 3 ವರ್ಷದಿಂದ ಬರಗಾಲ ಬಿದ್ದು ಹೋಗಿದೆ. ಬರುವ ಕಾಳು ಕೂಡ ಬತ್ತಿ ಹೋಗಿದೆ ಅಮ್ಮ. ಇದೇ ಅಮ್ಮ ಈ ರೈತರ ಜೀವನದ ಆಟ ಆಡುವ ಜೋಕಾಲಿ ಇದ್ದಂತೆ. ಅಕ್ಕ, ರೈತನಿಗೆ ಬೆಳೆ ಬಂದರೂ ಅಷ್ಟೇ, ಬಾರದಿದ್ದರೂ ಅಷ್ಟೇ, ಪೂಜೆ ಮಾಡುವುದನ್ನು ಮಾತ್ರ ಯಾವತ್ತೂ ತಪ್ಪಿಸೋದಿಲ್ಲ. ಆದ್ರೆ ಏನ್ ಮಾಡೋದು, ಆ ದೇವರು ರೈತನ ಕಷ್ಟವೇ ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಹೌದಮ್ಮ, ನೋಡಿ, ಬಗ್ಗೆ ಬೇಡಿಕೊಂಡ್ರಿಗೆ ವರ ಕೊಡುವುದಿಲ್ಲ ಆ ದೇವರು, ಒದ್ದು ಬೇಡಿಕೊಂಡ್ರಿಗೆ ವರ ಕೊಡ್ತಾನೆ ಆ ದೇವರು. ಹೋಗ್ಲಿ ಬಿಡಮ್ಮ, ಹೊತ್ತು ನೆತ್ತಿ ಮೇಲೆ ಬಂತು, ಜಗದೀಶ ಇನ್ನೂವರೆಗೂ ಬಂದೇ ಇಲ್ಲ. ಅಮೃತ, ಪೂಜೆ ಮುಗೀತೇನಮ್ಮ? ಯಾಕ್ರಿ ಆಕಾಶವೇ ತಮ್ಮ ತಲೆ ಮೇಲೆ ಬಿದ್ದಿರ್ತಾರ ಮಗ್ನವಾಗಿ ಮಾತಾಡ್ತೀವಿ. ಸಬ್ಬಿ ಏನಾಯ್ತು ನಿಮಗೆ? ಗೌರಿ, ರೈತ ಎಷ್ಟು ನಿಷ್ಠೆಯಿಂದ ದುಡಿದರೂ ಮುಗಿಲು ನೋಡುವುದು ಮುಗಿಯಲಿಲ್ಲ ಈ ಬಡ ರೈತನಿಗೆ. ಈ ವರ್ಷವೂ ಮಳೆಯಾಗದೆ ಫಸಲಿಗೆ ಬಂದ ಬೆಳೆಗಳು ಒಣಗಿ ಹೋಗುತ್ತಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಈ ರೈತನ ಹಣೆಬರ. ಹೊಲದಲ್ಲಿ ನೋಡಿದರೆ, ಒಣಗಿದ ಬೆಳೆಗಳನ್ನು ನೋಡಿದರೆ ಕರಳು ಕಿತ್ತಿ ಬಂದಂತಾಗುತ್ತದೆ ಗೌರಿ, ಕರಳು ಕಿತ್ತಿ ಬಂದಂತಾಗುತ್ತದೆ. ಇದರಿಂದ ಗೊತ್ತಾಗುತ್ತದೆ ಈ ಬಡ ರೈತನ ಶ್ರಮದ ಬೆಲೆಗೆ ಬೆಲೆ ಇಲ್ಲದಂತಾಗಿದೆ. ಅಪ್ಪ ದೇವರೇ, ಯಾವಾಗಪ್ಪ ಈ ಬಡ ರೈತನ ಮೇಲೆ ಕರುಣೆ? ನೋಡಿ ಸ್ವಾಮಿ, ಹೀಗೆ ಮೋಡದ ಕಡೆ ಮುಖ ಮಾಡಿ ಮಾತಾಡಿದ್ರೆ ಮಳಿ ಬರುವುದೇ. ಅಂದಾಗೆ ಆ ಶ್ರೀಮಂತ ನಮಗೆ ಸಾಲ ಕೊಟ್ಟಿದರೆ ಅವ್ರಿಗೆ ಬಡ್ಡಿ ಸಮ ಸಾಲ ಕೊಡ್ಲತ್ತೆ. ಸ್ವಾಮಿ, ಈ ರೀತಿ ಮನಸ್ಸಿಗೆ ಪರಿಣಾಮ ಬೀಳುವುದನ್ನು ಮಾತನಾಡಬೇಡಿ ನೀವು. ಬಾಬಾ, ಕೊಡುವ ಶಿವ, ಬಡವ ನೀನು. ಆ ಭೂಮಿಯನ್ನು ನಂಬಿದ್ರೆ ಭೂಮಿ ತಾಯಿ ಯಾವತ್ತೂ ಕೈ ಬಿಡುವುದಿಲ್ಲ. ಅದರ ಬಗ್ಗೆ ನೀವು ಯಾಕ್ರೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ ಮಾವ? ಅಮೃತ, ಕಳೆದೆರಡು ವರ್ಷಗಳಿಂದ ಮಳೆಯಾಗದೆ ಬೆಳೆಯಾಗದೆ ರೈತರು ಸಾಲು ಸಾಲುವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರಮ್ಮ. ಇದೇ ರೀತಿ ಮುಂದುವರಿದರೆ ಈ ನೇಗಿಲ ಯೋಗಿಗೆ ಸಂಕುಲವೇ ನಾಶವಾಗಿ ಬಿಡುತ್ತದೆ ಅಮ್ಮ, ನಾಶವಾಗಿ ಬಿಡುತ್ತದೆ. ಸ್ವಾಮಿ, ಚಿಂತೆ ಮಾಡಬೇಡಿ. ನೋಡಿ, ಈ ಭೂತಾಯಿ ನಮ್ಗೆ ಯಾವತ್ತೂ ಮೋಸ ಮಾಡುವುದಿಲ್ಲ. ಈ ವರ್ಷ ಬೆಳೆ ಕೊಡ್ತಾರೆ ಏನಾಯ್ತು, ಮುಂದಿನ ವರ್ಷ ಆದ್ರೂ ಮಳೆ ಬಂದು ನಮಗೆ ಸಾಕಷ್ಟು ಬೆಳೆ ಕೊಟ್ಟೆ ಕೊಡ್ತಾಳೆ. ಕೊಟ್ಟ ಮೇಲೆ ಆದಷ್ಟು ಬೇಗ ಸಾಲ ಕೊಟ್ರಾಯ್ತು ಸ್ವಾಮಿ, ಸಾಲ ಕೊಟ್ರಾಯ್ತು. ಯಾಕೋ ಬಸಪ್ಪ, ಕಣ್ಣಲ್ಲಿ ನೀರು ಬರುತ್ತಿದೆಯಲ್ಲ? ಇನ್ನೇನು ಮಾಡಲ್ಲ ಅಣ್ಣ, ಸಾಯುವ ಮನುಷ್ಯನಿಗೆ ನದಿ ಒಳಗೆ ಬಿದ್ದರೇನು ಬಾವಿ ಒಳಗೆ ಬಿದ್ದರೇನು ಎರಡೂ ಒಂದೇ ಅಪ್ಪ. ಸಾವಿನ ದಿನವನ್ನು ನೋಡುವ ಕಾಲ ಹತ್ತಿರವಾಯ್ತಂತ ಕಾಣುತ್ತಪ್ಪ ಈ ರೈತನ ಬದುಕು. ಯಾಕೋ ಬಸಪ್ಪ, ಭೂತಾಯಿ ಪೂಜೆ ಮಾಡಲಿಲ್ಲವೇ? ನಂದೀಶ, ಪೂಜೆ ಮಾಡುವ ಸೀಗೆ ಹುಣ್ಣಿಮೆಯಲ್ಲಿ ಮಾಗಿದ ಫಸಲನ್ನು ನೋಡುವ ಬದಲು ನನ್ನ ಸಾವಿನ ದಿನ ನೋಡುವ ಕಾಲ ಹತ್ತಿರವಾದಂತ ಕಾಣುತ್ತಪ್ಪ, ಹತ್ತಿರವಾದಂತ ಕಾಣುತ್ತೆ. ಯಾಕೋ ಯಾಕೋ ಆಗಿಂತೀಯ? ಡೋಡು ಬಸಪ್ಪ, ಹಾಗೆಲ್ಲ ಮಾತಾಡಬೇಡದು. ಸಾಲ ಮಾಡಿದ್ರಿಗೆ ಸಾವೇ ಗತಿನ ಆಗಿದ್ರೆ ನಿನ್ನ ನಂಬಿಕೊಂಡ್ರು ನಿನ್ನ ಹೆಂಡ್ರ ಮಕ್ಕಳು ಗತಿ ಏನು? ಎಲ್ಲದಕ್ಕೂ ಆ ದೇವರಿದ್ದಾನೆ.
ನೋಡಮ್ಮ, ನಾ ಸಾಯಿದಾದ್ರೆ ಮನೆಗೆ ಬಂದು ಸಾಲ ಕೊಟ್ಟ ಅವನು ಅಡವಿಟ್ಟ ಹೊಲ ಬರೆದು ಕೊಡು, ಇಲ್ಲ ನಿನ್ನ ಹೆಂಡರ ಕಳಿಸಿ ಕೊಡು ಅಂತ ನನ್ನ ಮಾಲ ತೆಗಿತಾನವ, ಮಾಲ ತೆಗಿತಾನ. ಇದು ನನ್ನ ಹೆಂಡರ ಮಕ್ಕಳ ಮಾಲ ತೆಗೆಯೋದಕ್ಕಿಂತ ಸಾಯುದೇ ಲೇಸ್ ಅಲ್ವೇನಮ್ಮ? ಬಸಪ್ಪ, ಹೌದಣ್ಣ, ಮೇಸದ ವ್ಯವಹಾರದಿಂದ ಬಡ್ಡಿಗೆ ಮಂಡಿ ಹಾಕಿ ಆ ಬಡ್ಡಿಯಿಂದ ಫೈನಾನ್ಸ್ ಕಂಪನಿಗಳ ಕೋಟಾನುಗಳ ಟ್ಯಾಕ್ಸ್ ಮನ್ನಾ ಮಾಡುತ್ತದೆ ಈ ಹಲ್ಕಾಡ್ ಸರ್ಕಾರ. ಈ ರೈತರ ಸಾಲ ಮನ್ನಾ ಮಾಡಕ್ಕೆ ವಿನಾವಶಗೊಳ್ಳುತ್ತದೆ ಅಣ್ಣ, ವಿನಾವಶಗೊಳ್ಳುತ್ತದೆ. ಹೌದು ಬಾಬು, ಇವತ್ತಿನ ಸರ್ಕಾರದ ಸವಲತ್ತು ಸಿಗ್ತಾ ಇರೋದು ನಿಜವಾದ ರೈತರಿಗೆಲ್ಲ, ಬಡವರ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡ್ತಿರುವ ಚಾಂಡಾಲರಿಗೆ. ಅಮೃತ, ರೈತನಿಗೆ ಮೋಸ ಮಾಡುವವರು ಎಸಿ ಕಾರಿನಲ್ಲಿ ತಿರುಗುತ್ತಾರೆ, ಆದರೆ ಇದನ್ನು ಬೆಳೆದ ರೈತ ನೇಣಿಗೆ ಶರಣಾಗುತ್ತಿದ್ದಾನಮ್ಮ. ಎಂಥ ವಿಚಿತ್ರವಲ್ಲವೇ? ಹೌದಣ್ಣ, ದಿನನಿತ್ಯ ಈ ನಾಡಿನಲ್ಲಿ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಸರ್ಕಾರಗಳು ಕಣ್ಣಿಗೆ ಕಂಡರು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತು ಬಿಟ್ಟಿವೆ. ಅಂದ ಮೇಲೆ ನಮ್ಮಂತ ಬಡ ರೈತರ ಹೆಂಡರ ಮಕ್ಕಳ ಶಾಪ ತಟ್ಟದೆ ಬಿಡುವುದಣ್ಣ, ತಟ್ಟದೆ ಬಿಡುವುದೇನು? ಬಸಪ್ಪ, ಶಾಪ ತಟ್ಟೋಕೆ ಮುಂಚೆ ಕೆಟ್ಟದನ್ನ ಗಂಡು ಕೊಚ್ಚಿ ಹಾಕಿ ಸರ್ಕಾರವನ್ನ ಗಡಗಡ ನಡೆಸುವ ಶಕ್ತಿ ಈ ರೈತರಲ್ಲಿದೆ. ಆದರೆ ಏನು ಮಾಡುವುದು? ಎಂಜಲ ಕಾಜಿಗೆ ಬಾಯಿ ತರಿತುವ ಈ ಹಲ್ಕಾಟ್ ರೈತರು ಹುಟ್ಟಿಕೊಂಡು ಬೇಲಿ ಎದ್ದು ಹೊಲಮಂತಾಗಿದೆ ಈ ರೈತರ ಬಾಳು. ಹೌದಪ್ಪ, ಈ ತಗುಣೆಯ ತೊಟ್ಟೆಯಲ್ಲಿ ಮಗು ಹಾಕಿ ಜೋಗುಳಾಡಿದ್ರೆ ಆ ಮಗು ಮಲಗೋದಿ ನಿಜ. ಮಗುವಿಗೆ ಹೇಳಲು ಬಾಯಿ ಇಲ್ಲ, ಆದ್ರೆ ತಾಯಿಗೆ ತಗನಿನೇ ಕಡ್ದಿದೆ ಅಂತ ಗೊತ್ತೇನೆ ಆಗ್ತಾ ಇಲ್ಲ. ಹಾಗಾಗಿದೆ ಅಕ್ಕ ಬಡ ರೈತನ ಜೀವನ. ಅದಕ್ಕೆ ಈ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡಬಲ್ಲೆ. ರೈತರನ್ನು ಇದೇ ರೀತಿ ಕಡೆಗಣಿಸಿದರೆ ಮುಂದೊಂದು ದಿನ ಅಪಾಪಿಸುವ ಕಾಲ ಬಂದೇ ಬರುತ್ತದೆ. ಅದರಿಂದಾಗಿ ಎಲ್ಲರೂ ಕೂಡಿ ಒಟ್ಟಾಗಿ ಹೋರಾಡಿದರೆ ಜಯ ಕಟ್ಟಿಟ್ಟ ಬುತ್ತಿ. ಅಣ್ಣ, ಅದು ಈ ಜನಪದದಲ್ಲಿ ಸಾಧ್ಯ ಇಲ್ಲ ಅಣ್ಣ. ರೈತರಿಗೆ ರೈತರ ತಪ್ಪುವ ಹಾಗೆ ನಮ್ಮನ್ನು ಆರಿಸಬೇಕಾದ MLAಗಳೇ ಎಸಿ ಕಾರಿನಲ್ಲಿ ಕುಂತು ಕಚ್ಚಾಡುವ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ದುಡ್ಡು ಮಾಡ್ಕೋ ದೊಡ್ಡ MLA ಹುಟ್ಟುವ ಈ ಕಾಲದಲ್ಲಿ ರೈತರಿಗೆ ನ್ಯಾಯ ಎಲ್ಲಿಂದ ಸಿಗಬೇಕಣ್ಣ? ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕೋ ಹಾಗೆ ನತಿಯ? ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಟ್ಟುಗೂಡಿಸುವ ಸಲುವಾಗಿ ಬಾಲಗಂಗಾಧರ ತಿಲಕರು ಗಲ್ಲಿ ಗಲ್ಲಿಯಲ್ಲಿ ಗಣಪತಿಯನ್ನಿಟ್ಟು ಜನರನ್ನು ಒಟ್ಟುಗೂಡಿಸಲಿಲ್ಲವೇ? ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಮೋಸದಿಂದ ಬಂಧಿಸಿದಾಗ ಬ್ರಿಟಿಷರ ವಿರುದ್ಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಾತಿ ಮತ ಪಥ ಎಂಬ ಭೇದ ಭಾವ ಇಲ್ಲದೆ ದೊಡ್ಡ ಸೈನ್ಯವನ್ನೇ ಒಟ್ಟುಗೂಡಿಸಲಿಲ್ಲವೇ? ಅಂದಾಗ ಎಲ್ಲರೂ ಕೂಡಿ ಹೋರಾಡಿದರೆ ಕಟ್ಟಿಟ್ಟ ಬುತ್ತಿ ಕಣೋ ಜಯ. ಅಣ್ಣ, ಹೋರಾಟ ಹೆಸರಿನಲ್ಲಿ ದುಡ್ಡು ಮಾಡುವ ದೊಡ್ಡ MLAಗಳು ತುಂಬಿಕೊಂಡಿರುವಾಗ ಈ ಬೇಲಿನ ಹೊಲ ಮೈದಂತಾಗಿದೆ ಈ ರೈತರ ಬಾಳು. ಡೋಡು ಬಸಪ್ಪ, ಈ ಸಾಯುಗೆ ಸಾಯುತ್ತೆ ಅಂತ ಭಯ ಹಾಕಿದರೆ ನಿನ್ನ ನಂಬಿಕೊಂಡಿರುವ ನಿನ್ನ ಮಕ್ಕಳ ಗತಿ ಹೇದು? ಆರ ಪಾಪನಿಗೆ ಸುಮ್ಮನೆ ಬಿಡುತ್ತಿದೆ. ಬಸಪ್ಪ, ನಿನ್ನ ಮಗಳ ಮದುವೆಗೆ ನಾವು ಸಹಾಯ ಮಾಡುತ್ತೇವೆ. ಅವಸರದಿಂದ ಆತ್ಮಹತ್ಯೆ ಮಾಡಿಕೊಳ್ಳಬೇಡಪ್ಪ, ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ನಮ್ಮ ಒಡ ಹುಟ್ಟಿದ ಮಗಳಂತೆ ತಿಳಿದು ನಾವೆಲ್ಲರೂ ಮುಂದೆ ನಿಂತು ನಿನ್ನ ಮಗಳ ಮದುವೆ ಮಾಡ್ತೀವಪ್ಪ. ನೀನ್ ಯಾಕೆ ಅನ್ನುವುದೇನು? ಮನುಷ್ಯರಿಗೆ ಮನುಷ್ಯ ಸಹಾಯ ಮಾಡದಿದ್ದರೆ ನಾವು ಮನುಷ್ಯಾಗಿ ಹುಟ್ಟಿದ್ದಕ್ಕೂ ವ್ಯರ್ಥ. ಬಸಪ್ಪ, ಇನ್ನು ಮುಂದೆ ನಿನ್ನ ಮಗಳು ನಮ್ಮ ಇದ್ದಂತೆ ನೀನು ಚಿಂತೆ ಮಾಡಬೇಡ. ಅಣ್ಣ, ಆ ಗುಡಿಯಲ್ಲಿರುವ ದೇವರಿಗಿಂತ ನನ್ನ ಪಾಲಿನ ನಿಜವಾದ ದೇವರಂದ್ರೆ ನೀವೇ ಅಣ್ಣ. ನನ್ನ ಮಗಳನ್ನು ನಿಮಗೆ ಗುಡಿಯಲ್ಲಿ ಹಾಕುವೆ.
ಬಸಪ್ಪ ಚಿಂತೆ ಮಾಡಬೇಡ, ನಂಬಿದರ ದೇವ್ರು ಯಾವತ್ತೂ ಕೈ ಬಿಡುವುದಿಲ್ಲ ರೀ. ಹೊತ್ತು ನೆತ್ತಿ ಮೇಲೆ ಬಂತು, ನಡೆಯರಿ ಎಲ್ಲರೂ ಸೇರಿ ಒಳಗೋಗಿ ಊಟ ಮಾಡೋಣ. ಹೊತ್ತು ಬಿಸಿಲು ನೆತ್ತಿ ಮೇಲೆ ಬಂತು, ಆ ಬನ್ನಿ ಗಿಡದ ಕಡೆಗೆ ಹೋಗಿ ಎಲ್ಲರೂ ಊಟ ಮಾಡೋಣ, ನಡೆಯಿರಿ. ನಮಸ್ಕಾರ MLA ಸಾಹೇಬರಿಗೆ. ಏನೋ ಬರಲಿಕ್ಕೆ ಹೇಳಿರೋರಂತಲ್ಲ? ಬನ್ನಿ ಇನ್ಸ್ಪೆಕ್ಟರ್, ಒಂದು ಇಂಪಾರ್ಟೆಂಟ್ ಕೆಲಸ ಬಿತ್ತು, ಅದಕ್ಕೆ ಬರ ಹೇಳಿದೆ. ಬನ್ನಿ ಬನ್ನಿ ಸಾಹೇಬ್ರಿ, ಫಾರಿನ್ ವಿಸ್ಕಿ ಇದೆ, ನಮ್ಮ ಜೊತೆ ಸ್ವಲ್ಪ ನೀವು ತೆಗೆದುಕೊಳ್ಳಿ. ಇಲ್ಲ ಸರ್, ಈ ಯೂನಿಫಾರ್ಮ್ಗೆ ಧಕ್ಕೆ ಆಗುವಂತ ಕೆಲಸ ನಾನು ಮಾಡೋದಿಲ್ಲ ಅಂತೇಳಿ ಪ್ರಮಾಣ ಮಾಡಿದ್ದೇನೆ. ನೀವು ಮುಗಿಸಿ ನಾನು ಅಲ್ಲಿಯವರೆಗೂ ಕುಳಿತುಕೊಳ್ಳುತ್ತೇನೆ. ಡ್ರಿಂಕ್ಸ್ ಬೇಡ ಅಂದ್ರೆ ಬಿಡ್ರಿ ಸಾಹೇಬ್ರ, ನಿಮ್ಮ ಮನಸ್ಸು ಹಗುರು ಮಾಡ್ಲಿಕ್ಕೆ ದೇವಲೋಕದಿಂದ ಅಪ್ಸರೆ ಅಂತ ಹುಡುಗಿನ ಕರೆಸಿದಾಯ್ತು. ಲೇ ತಮ್ಮ, ಕರೆಸಿರಲಿ ಕನಸಿನ ಕನ್ಯೆಯನ್ನು.
वाले क्या करता है रे? ಸ್ಟಾಪ್ ಇಟ್. ಕರೆಸಿದ ಕಾರಣವೇನೆಂದು ಮೊದಲು ಹೇಳಿ. ಮೋಜು ಮಸ್ತಿ ಮಾಡಲಿಕ್ಕೆ ನಾನೇನು ನಿಮ್ಮ ಹಾಗೆ ರಾಜಕೀಯ ನಾಯಕನೂ ಅಲ್ಲ. ಸರ್ಕಾರ ಇನ್ಸ್ಪೆಕ್ಟರ್, ಸರ್ಕಾರ ನಡೆಸುವ ಶಾಸಕರೇ ಕಣ್ಮಂದಿರುವಾಗ ನಿನಗೆ ಯಾವ ಭಯ ಜಗದೀಶ? ಭಯ ಭಯ ಎಂಬುದು ಈ ಕಾಕಿಯ ದರ್ಪದಲ್ಲಿ ಅಡಗಿ ಹೋಗಿರುವಾಗ ಇನ್ನು ಕಳ್ಳು ಗಂಟು ಮಾಡಿ ಕಾಪಾಡಿಕೊಳ್ಳುವ ಹೇಳಿ ಅಂತ ತಿಳಿದುಕೊಂಡಿದ್ದೀರಾ? ನೋಡು, ನಾನೊಬ್ಬ ಸರ್ಕಾರದ ಸೇವಕನೆಂಬುದು ಮನದಲ್ಲಿ ಎಚ್ಚರವಿರಲಿ. ಇನ್ಸ್ಪೆಕ್ಟರ್ ಜಗದೀಶ್, ಈ ತಾಲೂಕು ಆಳುವ MLA ನಿನ್ನ ಮುಂದೆ ನಿಂತಿರುವಾಗ ನಿನಗೇಕೆ ಭಯ? ಸರ್ಕಾರ ಆಳುವ ಸರದಾರನೇ ನಿನ್ನ ಮುಂದೆ ಕಣ್ಮುಂದೆ ನಿಂತಿರುವಾಗ ಮತ್ತೆ ಚಿಂತೆ? ಕಾರಣ ಇಲ್ಲದೆ ಕರೆಸಲಕ್ಕೆ ನಮ್ಮ ಸಾವುಕಾರನೇನು ಹುಚ್ಚೂರು ಮಾಡಿದೇನು? ಸಾವುಕಾರೇ ಹೇಳ್ರಿ ನಿಮ್ಮ ಕಾರಣನ. ಕಾರಣ ಇನ್ಸ್ಪೆಕ್ಟರ್, ಉಸುಗು ತುಂಬುತ್ತಿದ್ದ ನಮ್ಮ ಲಾರಿ ಡ್ರೈವರ್ಗಳನ್ನು ಒತ್ತು ಒಳಗೆ ಹಾಕಿರುವೆ. ಏನು ಬಡವರಿಗಾಗಿ ಸಾಲ ಕೊಡುತ್ತಿದ್ದ ನಮ್ಮ ಫೈನಾನ್ಸ್ ಕಂಪನಿಗಳನ್ನು ಸೀಸ್ ಮಾಡಿವೆ. ಏನು ಬಡವರಿಗಾಗಿ ಬೀಜ ಗೊಬ್ಬರ ಕೊಡುತ್ತಿದ್ದ ನಮ್ಮ ಕಂಪನಿಯ ಮ್ಯಾನೇಜರ್ಗಳನ್ನು ಅವರಿಗೆ ಕೈಕೋಳ ಹಾಕಿರುವೆ. ಇನ್ಸ್ಪೆಕ್ಟರ್, ಸಾಕಾ ಇನ್ನು ಬೇಕಾ? ಹೌದು ಸರ್, ಸರ್ಕಾರ ಉಸುಕು ಬಂದ್ ಮಾಡಿದರು, ಕಳ್ಳತನ ಮಾಡಿ ಉಳ್ಳವರಿಗೆ ಉಸುಕು ಹಾಕುತ್ತಿದ್ದರು, ಅಂತವರನ್ನು ಒತ್ತ ಒಳಗೆ ಹಾಕಿರುವೆ. ಇನ್ನು ಸಾಲವೆಂಬ ಸೂಲದಲ್ಲಿ ಬಡ್ಡಿಗೆ ಮಹಾಬಡ್ಡಿ ಹಾಕಿ ರೈತನ ಸಾವಿಗೆ ಕಾರಣವಾಗುತ್ತಿದ್ದ ಫೈನಾನ್ಸ್ ಕಂಪನಿಗಳನ್ನು ಸೀಸ್ ಮಾಡಿರುವೆ. ಇನ್ನು ಬಂಗಾರದಂತೆ ಬೆಳೆ ತೆಗೆಯಬೇಕೆಂದುಕೊಂಡ ರೈತನ ಕಣ್ಣಿಗೆ ನೀರು ಎರಚಿ ಅವರ ಸಾವಿಗೆ ಕಾರಣವಾಗುತ್ತಿದ್ದ ಅಧಿಕಾರಿಗಳ ಕೈಗೆ ಕೋಳ ಹಾಕಿ ಕತ್ತಲ ಕೋಣೆಗೆ ಹಾಕಿರುವೆ. ಇದರಿಂದ ನಿಮಗೇನು ತೊಂದರೆ ಆಗಿದೆ ಸರ್? ತೊಂದರೆ ನಮಗಲ್ಲ ಹುಚ್ಚಪ್ಪ, ನಮ್ಮ ಪಕ್ಷಕ್ಕೆ. ಮೊನ್ನೆ ಬರುವ ಎಲೆಕ್ಷನ್ಗಾಗಿ ನಮ್ಮಂತ ಶಾಸಕರು ಸಾವಿರ ಸಾವಿರ ನೋಟು ಕೊಟ್ಟು ಓಟು ಖರೀದಿಸಬೇಕಲ್ವಾ? ಅದಕ್ಕೋಸ್ಕರ ನಾನೇ ಹೇಳಿರೋದು, ಕಳ್ಳ ದಾರಿಯಿಂದ ಹಣ ಸಂಗ್ರಹಿಸಲಿಕ್ಕೆ ನಾನೇ ಅಪ್ಪಣೆ ಕೊಟ್ಟಿರುವುದು. ಸಾಹೇಬರೇ, ನಿಮ್ಮನ್ನು ನಂಬಿ ಆರಿಸಿ ಕಳಿಸಿದ ಜನಗಳಿಗೆ ಮೋಸ ಮಾಡಿದಂತಾಗೋದಿಲ್ಲವೇ? ಮೋಸ ಮೋಸ ಮಾಡದೆ ನೀತಿಯಿಂದ ಬದುಕಿದರೆ ಮುಂದೆ ಬರುವ ಇಲೆಕ್ಷನ್ ನಲ್ಲಿ ಸತ್ಯವಂತರಾಗಿ ಆರಿಸಿ ತೆರಬೇಕಲ್ಲ ಈ ಬುದ್ಧಿ ಇಲ್ಲದ ಜನ.
ಇನ್ಸ್ಪೆಕ್ಟರ್, ನೋಟಿನ ಕಂತೆಗಳನ್ನು ಚೆಲ್ಲಿ ಮಾತ್ರ ಆರಿಸಿ ಬರಲು ಸಾಧ್ಯ. ಅದಕ್ಕೆ ನೀತಿವಂತರಾಗಿ ಬಾಳಿ ಬದುಕಿರದೆ ಕೊನೆಗೆ ಸಿಗುವುದು ಸೋಲೆ ಉತ್ತರ. ಇನ್ಸ್ಪೆಕ್ಟರ್, ಆರಿಸಿ ಬರುವಾಗ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಆರಿಸಿ ಬಂದ ನಂತರ ನ್ಯಾಯ ನೀತಿ ಧರ್ಮವೆಂದು ನೀತಿ ಪಾಠ ಬೋಧಿಸಿದರೆ ಸಮಾಧಿಯಾಗುವುದು ಅವನ ಹಣ. ಅದಕ್ಕೆ ಎಲ್ಲಿ ಯಾರು ಹಣ ಬಿದ್ದರೂ ಸರಿಯೇ, ದೊಡ್ಡ ಕಳಿಸುವುದು ಒಂದೇ ಮಾತ್ರ ಈ ಶಾಸಕನ ಗುರಿ. ಗುರಿ ಸಾಧಿಸುವ ಸಲುವಾಗಿ ಬಡ ಜನರನ್ನು ಬಲಿ ತೆಗೆದುಕೊಂಡು ಬೃಂದಾವನದಲ್ಲಿ ಬದುಕಿದರು. ಬಡವರ ಶಾಪ ತಟ್ಟದ ಬಿಡುವುದಿಲ್ಲ ಸಾಹೇಬರೇ. ಒಂದಲ್ಲ ಒಂದು ದಿನ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ನಿನ್ನ ನೀತಿಯ ತತ್ವೋಪದೇಶಿಸಿದ ಮಾತುಗಳನ್ನು ಕೇಳಲು ಇಲ್ಲಿಗೆ ಕರೆಸಿಲ್ಲ. ಮರ್ಯಾದೆಯಿಂದ ನಮ್ಮ ಕೆಲಸಗಳಿಗೆ ಅಡ್ಡಿಯಾಗದೆ ನಿಲ್ಲುವುದನ್ನು ಬಿಟ್ಟು ಸುಮ್ಮನಿದ್ದರೆ ಹೋಯ್ತು. ಇಲ್ಲ ಅಂದ್ರೆ ನಿನ್ನನ್ನು ಪರಿಣಾಮ ನೆಟ್ಟಗಿರುವುದಿಲ್ಲ. ಹುಷಾರ್ ಜಗದೀಶ. ಹೌದಮ್ಮ ಜಗದೀಶ, ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಕೇಳು, ಕೊಟ್ಟು ಕಳಿಸಿ ಬಿಡುತ್ತೇವೆ. ಲೇ ತಲಾಟೆ, ಬಾಯಿ ಬಿಗಿ ಹಿಡಿದ ಮಾತನಾಡೋ ಮಗನೇ. ಏನಂದೆ? ನೀನು ಕೊಡುವ ಎಂಜಲು ಕಾಸಿಗೆ ನ್ಯಾಲಿಗೆ ಚಾಚುವ ನಾಯಿ ನಾನಲ್ಲ. ನೀನು ಕೊಡುವ ಹಣ ನಾನು ಮೆಟ್ಟಿರುವ ಮಟ್ಟಿಗೆ ಸಮ. ಇನ್ಸ್ಪೆಕ್ಟರ್, ಕಾಕಿ ಬಟ್ಟೆ ಮೈ ಮೇಲಿದೆ ಎಂದು ಬಾಯಿಗೆ ಬಂದಂತೆ ಎದರ್ಪಿಸಿ ಮಾತನಾಡಿದರೆ ನಿನ್ನನ್ನು ಹೆಸರಿಲ್ಲದ ಊರಿಗೆ ಹಾಕಿ ಉಸಿರು ನಿಲ್ಲಿಸಿ ಬಿಡುವೆ. ಎಚ್ಚರ. ಸೌಕಾರಿ ಸಿಕ್ಕಾಪಟ್ಟಿ ಮಾತಾಡ್ತಾನ್ರಿ ಇವನು. ನೀರ ಅನ್ನ ಸಿಗದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡೋದೇ ಒಳ್ಳೇದ್ರಿ ಇವನಿಗೆ. ಅವಾಗ ಗೊತ್ತಾಗುತ್ತೆ ಕಾದಿಯ ಕಿಮ್ಮತ್ತು. ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅದಕ್ಕೆ ನನಗೆ ತಿಳಿಸುವೆಯಾ ಬಚ್ಚ ಕುರಿಯೇ? ನಿಮ್ಮಂತ ದ್ರೋಹಿಗಳನ್ನು ಎಚ್ಚರಿಸಲು ಹುಟ್ಟಿ ಬಂದಿರುವನು ಈ ಇನ್ಸ್ಪೆಕ್ಟರ್. ನಿಮ್ಮ ತಲಾಟೆ ನಿಮ್ಮ ಹಾಗೆ ಕಳಂಕ ಹೊತ್ತಿರುವ ಕಾದಿ ಅಲ್ಲ ಇದು. ಕಾಕೆ ಕರ್ತವ್ಯ ಕಾನೂನಿಗೆ ಈಗ ಕಣ್ಣು ತೆರೆದ ಮುಂಗೊಬ್ಬೆ ನೀನು. ನಿನ್ನ ಕಾಕಿಯ ಬಟ್ಟೆಯಲ್ಲಿ ನಿಷ್ಠಾವಂತರಾಗಿ ಬದುಕುತ್ತೀವಿ ಅನ್ನುವ ಬಂಡ ಧೈರ್ಯವನ್ನು ಬಿಟ್ಟು ಸುಮ್ಮನೆ ನಮ್ಮ ಕೆಲಸಗಳಿಗೆ ಸಹಕಾರ ನೀಡು. ಸಹಕಾರ ಕೊಡಲಿಕ್ಕೆ ನಾನೇನು ನಿಮ್ಮ ಅನ್ನವನ್ನು ತಿಂದು ಬದುಕುತ್ತಿದ್ದೇನೆಂದು ತಿಳಿದಿದ್ದೀರಾ? ನಾನೊಬ್ಬ ಸರ್ಕಾರದ ಸೇವಕನೆಂಬುದು ಮನದಲ್ಲಿ ಎಚ್ಚರವಿರಲಿ. ನಿಮಗೆ ಸಹಕಾರ ಕೊಡುವ ಬದಲು ಶ್ರದ್ಧೆ ಹೊಡೆದು ನಿಲ್ಲುವ ಸರ್ಕಾರದ ಸೇವಕ. ಸರ್ಕಾರದ ಸೇವಕ ಸರ್ಕಾರ ಸೇವೆಯನ್ನು ನಿನ್ನ ಕಾಕಿ ಬಟ್ಟೆಯನ್ನು ಕಿತ್ತು ಹಾಕಿ ನಿನ್ನನ್ನು ಸಾಯಿಸಲು ಕಾಯಕವನ್ನೇ ಕಸಿಕೊಂಡ ಮೇಲೆ ಬೀದಿ ಭಿಕಾರಿಯಂತೆ ಮಾಡುವೆ. ಅಕ್ಷರ. ಮಿಸ್ಟರ್ ನರಸಿಂಹ, ಜನರು ನಿಮಗೆ ಕೊಟ್ಟಿರುವುದು ಕೇವಲ 5 ವರ್ಷ ಇದ್ದದ್ದಕ್ಕೆ ನೀವು ಎಷ್ಟು ಜಿಗಿದು ಮಾತನಾಡುತ್ತಿರುವಿರಲ್ಲ. ಇನ್ನು ಸರ್ಕಾರ ನನಗೆ ಕೊಟ್ಟಿರುವ ಅಧಿಕಾರ 35 ವರ್ಷ ಅಂದಾಗ ನಾನೆಷ್ಟು ಜಿಗಿದು ಮಾತನಾಡುತ್ತಿರಬೇಕೆಂಬುದು ಮನದಲ್ಲಿ ಎಚ್ಚರವಿರಲಿ. ಎಚ್ಚರಿಕೆಯ ಬಗ್ಗೆ ನಮಗೆ ತಿಳಿಸುವೆ ಆ ಮೂರ್ಖ.
ರೊಚ್ಚಿಗೆದ್ದ ನಮ್ಮ ಜನ ನಿಮ್ಮನ್ನು ಇಂಚಿಂಚಾಗಿ ಕತ್ತರಿಸಿ ಕಾಗಿ ನಾಯಿಗಳಿಗೆ ಆಹಾರವಾಗಿ ಮುಣಿಸಬೇಕಾಗುತ್ತದೆ. ಜೋಕೆ ಇನ್ಸ್ಪೆಕ್ಟರ್. ಏ ಬ್ರಹ್ಮ, ನಿಮ್ಮಂತ ರಾಜಕಾರಣಿಗಳ ಜೊತೆ ಸೇರಿಕೊಂಡು ಎಷ್ಟೋ ಅಮಾಯಕ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಮೋಸದಿಂದ ಕೊಲೆ ಮಾಡಿ ಬದುಕುವ ರಾಜಕಾರಣಿಗಳು ಬಹಳಷ್ಟು ಜನರಿದ್ದಾರೆ ಈ ಜಗದಲ್ಲಿ. ಆದರೆ ನಿಮ್ಮಂತವರನ್ನು ಎಡಮುರಿ ಕತ್ತಿ ಗಂಡು ನರವನ್ನು ಕಿತ್ತಿ ನಮ್ಮಂತ ಪೊಲೀಸ್ ಹುಲಿಗಳು ಹುಡ್ತಾನೆ ಇರ್ತಾರೆ ಈ ನಾಡಿನಲ್ಲಿ. ದಟ್ ಈಸ್ ಪೊಲೀಸ್. ಲೇ ತಮ್ಮ, ಇದು ನಮ್ಮ ಸಾವುಕಾರ ಮನೆ ನಾ ಇಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ ಅಪ್ಪ. ಸ್ವಲ್ಪ ನಿಧಾನ ಮಾತಾಡೋ ಮರೆ. ಇಡ್ತಾನ ಖರ್ಚು ಮಾಡಿ ಕುಡ್ದದ್ದೆಲ್ಲ ನಿಶಾನಿ ಇಳಿದೋಯ್ತು ಮರೆ, ಇಳಿದೋಯ್ತು. ಲೇ ತಲಾಟೆ, ಕೊನೆಯದಾಗಿ ಹೇಳುವೆ ಕೇಳು. ನಿಮಗೂ ನಿಮ್ಮ ಸೌಕರ್ಯರಿಗೂ ನಿಯತ್ತಿನಿಂದ ಬದುಕಿದರೆ ಸರಿ, ಇಲ್ಲ ಅಂದ್ರ ಒಂದಲ್ಲ ಒಂದು ದಿನ ಕಬ್ಬಿಣದ ಕಡಗ ತೊಡಿಸಿ ನೀವು ಕಟ್ಟಿದ ಅನ್ಯಾಯ ಅತ್ಯಾಚಾರದ ಮಂದಿರವನ್ನು ದಿಟ್ಟ ಮನಸ್ಸಿಂದ ನೆಲಸಮ ಮಾಡಿ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿಯಲು ಸದಾ ಸಿದ್ಧ ಈ ಇನ್ಸ್ಪೆಕ್ಟರ್ ಜಗದೀಶ್. ಇನ್ಸ್ಪೆಕ್ಟರ್ ಜಗದೀಶ್. ಈ ನರಸಿಂಹನಿಗೆ ಸವಾಲು ಹಾಕಿದೆಯಲ್ಲ, ಈ ಸವಾರಿನ ಮೇಲೆ ಸವಾರಿ ಮಾಡುವ ಸರದಾರನ ಮನೆಯನ್ನು ದಿಕ್ಕಾಪಾಲು ಮಾಡುವೆಯ? ನೆವರ್. ಕರ್ಮದ ಕಲಿಯುಗದಲ್ಲಿ ಕರ್ಮದಂತೆ ನಡೆಯುವ ನಿಮ್ಮಂತವರ ಚರ್ಮ ಸುಲಿದು ಬಿಸಿ ರಕ್ತದಲ್ಲಿ ಕಾಮನ ಹೋಳಿ ಆಡುವ ನರಹಂತಕರನ್ನು ಸವಕಾರಿ ಸಮಯ ನೋಡಿ ಹೊಡಿತ ಹಾಕೋಣ. ನಡ್ರಿ ಹೋಗೋಣ, ಇನ್ನೊಂದ್ ಜರ ತಗೊಂಡು. ಅಯ್ಯೋ ದೇವರೇ, ಮುಂದಿನ ಜನ್ಮ ಅಂತ ಇದ್ದರೆ ರೈತನನ್ನಾಗಿ ಹುಟ್ಟಿಸಬೇಡಪ್ಪ, ರೈತನನ್ನಾಗಿ ಹುಟ್ಟಿಸಬೇಡ. ಹಂದಿ ನಾಯಿ ಕಾಗೆಗಳಾಗಿ ಹುಟ್ಟಿಸಿದ್ರು ಚಿಂತೆ ಇಲ್ಲ, ಆದರೆ ರೈತನನ್ನಾಗಿ ಹುಟ್ಟಿಸಬೇಡಪ್ಪ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕೈಯಲ್ಲಿ ರಿಸವನ್ನು ಕುಡಿದು ಹೇಗೆ ಸಾಯಲಿ? ಗಂಡರ ಮಕ್ಕಳ ನಡು ನೀರಿನಲ್ಲಿ ಕೈ ಬಿಟ್ಟು ಹೇಗೆ ಸಾಯಲಿ? ಅಯ್ಯೋ ದೇವರೇ, ನಾನು ಬದುಕಬೇಕು, ಸಾಯೋಕೆ ಮನಸ್ಸಿಲ್ಲ. ಇಲ್ಲ ಇಲ್ಲ, ಸಾಯಲೇಬೇಕು. ಇಲ್ಲಾದರೆ ಸಾಲ ಕೊಟ್ಟ ಸಾಹುಕಾರರು ಹಾಗೆ ಬಿಡುವುದಿಲ್ಲ. ನಾನು ಸತ್ತರೆ ಹೆಂಡರ ಮಕ್ಕಳ ಗತಿ ಅಯ್ಯೋ ದೇವರೇ, ಎಂತ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದಯ್ಯ. ಓ ನನ್ನ ಅಣ್ಣ ತಮ್ಮಂದಿರ, ಓ ನನ್ನ ಸರ್ಕಾರದ ಪ್ರತಿನಿಧಿಗಳ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮ್ಮಂತ ರೈತರನ್ನು ಕಾಪಾಡಿ. ಈ ಸಾವು ನಿಮಗೆ ನ್ಯಾಯವೇ? ಈ ಸಾವು ನಿಮಗೆ ನ್ಯಾಯವೇ? ಈ ಸಾವು ನಿಮಗೆ ನ್ಯಾಯವೇ? ಈ ಸಾವು ನಿಮಗೆ ನ್ಯಾಯವೇ? ನೀವೇ ಹೇಳಿ.
ಕದಟ ಕೊನೆಯಾಯಿತೆ. ಏಯ್ ಬಸಪ್ಪ, ಯಾಕೋ ಹೀಗೆ ಮಾಡಿದೆ? ನನ್ನ ಹಾಗೆ ನಿನ್ನ ಮಕ್ಕಳನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ತೀರಿ ಹೋದೆಯಾ? ಬಸಪ್ಪ, ಕೊನೆಗೂ ಬಾರದ ಲೋಕಕ್ಕೆ ಪಯಣ ಬೆಳೆಸಿದೀಯಾ ಬಸಪ್ಪ? ಯಾಕೋ ಹೀಗೆ ಮಾಡಿಕೊಂಡಿ ಬಸಪ್ಪ, ಯಾಕೋ? ಅಣ್ಣ, ನಾವೆಷ್ಟು ನಿನಗೆ ತಿಳಿಸಿ ಬುದ್ಧಿ ಹೇಳಿದ್ರು ಸಾವಿನ ಮನೆ ಬಾಗ್ಲ ತೆರೆದಂತಾಯ್ತಣ್ಣ. ಸಾವಿನ ಮನೆ ಬಾಗ್ಲ ತೆರೆದಂತಾಯ್ತು ನಿನಗೆ. ನನ್ನ ಅಣ್ಣ, ಸಮಾಜದ ಅಣ್ಣ ತಮ್ಮಂದಿರೇ, ಜಗತ್ತಿಗೆ ಅನ್ನ ನೀಡುವ ರೈತನಿಗೆ ಕೊನೆಗೆ ಸಿಗುವ ಸನ್ಮಾನ ಇದೇನಾ? ತುತ್ತು ಹಾಕುವ ಆ ರೈತನ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತವನ್ನು ಹರಿಸಿದ ಆ ರಾಕ್ಷಸರಿಗೆ ಹೀಗೆ ಅರ್ಥವಾಗಬೇಕು ಈ ಬಡವನ ಸಾವು. ನೋಡಿ, ಬಸಪ್ಪನ ಶವಕ್ಕೆ ಮಾಲೆ ಹಾಕಲು MLA ಸಾಹೇಬರು ಹಾಗೂ ಅವರ ಸ್ನೇಹಿತರು ಬರುತ್ತಿರುವರು. ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಸತ್ತವರ ಮೇಲೆ ಹಾರ ಹಾಕಿ ಮೊಸಳೆ ಕಣ್ಣೀರು ಸುರಿಸುತ್ತಿರುವ ಶ್ರೀಮಂತರಿಗೆ ಧಿಕ್ಕಾರ, ಧಿಕ್ಕಾರ! ಹೌದು, ಸತ್ತ ಹಣಕ್ಕೆ ಮಾಲೆ ಹಾಕಿ ನೆಪದಲ್ಲಿ ಪೋಟ್ಗೋ ಪೋಸು ಕೊಟ್ಟು ನರಿಯಂತೆ ಪ್ರಚಾರ ಗಿಟ್ಟಿಸುವುದು ಅವರಿಗೆ ಇಲ್ಲಿ ಅವಕಾಶವಿಲ್ಲ. ನೋಡಿ ಮಿಸ್ಟರ್ ನಂದೇಶ್, ಅವರೊಬ್ಬರು ಸರ್ಕಾರದ ಪರವಾಗಿ ಬರುತ್ತಿರುವ MLA. ಅವರಿಗೆ ಅಡ್ಡಿಪಡಿಸಿದರೆ ಕಾನೂನಿನ ಪ್ರಕಾರ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ಅಣ್ಣ, ಯಾರಿಗೆ ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಗೊತ್ತಿದೆಯಾ? ಯು ಆರ್ ಶಟ್ ಅಪ್. ಮನೆಯಲ್ಲಿ ಮಾತ್ರ ನೀನು ನನ್ನ ತಂಗಿ, ಅವನು ನನ್ನ ಗೆಳೆಯ. ಇದು ಮನೆಯಲ್ಲ, ಮೈಂಡೇಟ್. ನಂದೀಶ, ತಿಳಿದವರು ನಾವೇ ಹೀಗೆ ಮಾಡಿದರೆ ಹೇಗೆಯಪ್ಪ? ಅವನೊಬ್ಬ ಸರ್ಕಾರದ ಸೇವಕ, ಅವನ ಕೆಲಸವನ್ನು ಮಾಡಲಿ ಬಿಡು. ನಂದೇಶ, ನೋಡಪ್ಪ, ಇದ್ದಾಗ ನೋಡಕ್ಕೆ ಬರಲಾದರು ಸತ್ತ ಮೇಲೆ ಬರ್ತಾ ಇದ್ರಲ್ಲ, ಅದೇ ಅಲ್ಲ ಆ ಋಣ ಸಂಬಂಧ ಬೇಕಪ್ಪ. ಸಾರಿ ಮಿಸ್ಟರ್ ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಮಾತಾಡೋದಕ್ಕೆ ಅವಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಇಟ್ಸ್ ಓಕೆ. ಸಾಹೇಬರು ಬಂದಂತೆ ಕಾಣುತ್ತದೆ, ಸ್ವಲ್ಪ ಸರಿದು ನಿಲ್ಲಿ. ಸಾವುಕಾರಿ ಪಾಪ ಒಳ್ಳೆ ಮನುಷ್ಯ ಬಸಪ್ಪ ಸತ್ತು ಹೋಗಿಬಿಟ್ಟ. ತಲಾಟೆ, ಆ ದೇವರು ಅವನ ಹಣೆಯ ಬರದಲ್ಲಿ ಅಷ್ಟೇ ಆ ವಿಷಯ ಬರೆದಿದ್ದಂತ ಕಾಣುತ್ತೆ. ಪಾಪ ಸತ್ತು ಹೋದ, ಏನ್ ಮಾಡ್ಲಿಕ್ಕಾಗತ್ತ? ಸಾವು ಅನ್ನುವುದನ್ನು ಸೃಷ್ಟಿ ಮಾಡುವಾಗ ಆ ಬ್ರಹ್ಮ ಬರೆದು ಕಳಿಸಿರುತ್ತಾನೆ. ಅಂದಾಗೆ ಸಾಲು ಸಾಲು ಸಾಯುವವರಿಗೆ ನಾವೇನು ಮಾಡಲು ಸಾಧ್ಯ? ಹೊಲಿಸುತ್ತಿಲ್ಲ ಹಂದಗಳ, ನಿಮ್ಮಂತ ರಾಕ್ಷಸರು ಹುಟ್ಟಿರುವ ಈ ಜಗತ್ತೊಳಗ ನಮ್ಮಂತ ರೈತರಿಗೆ ಸಾವು ತಪ್ಪಿದ್ದಲ್ಲ. ನಿಮ್ಮ ತರವನ್ನು ನೇಣಿಗೆ ಹಾಕಬೇಕು.
ನೇಣಿಗೆ ಹಾಕಬೇಕಾದು ನಮ್ಮಂಥವರಲ್ಲ ಭಾರ್ಗವ. ನಿಮ್ಮಂತ ಕಳ್ಳ ಕದಿಬರನ್ನು ನೇಣಿಗೆ ಹಾಕಿದಾಗ ಮಾತ್ರ ನಮ್ಮಂತ ಶ್ರೀಮಂತರಿಗೆ ಬೆಲೆ. ಏ ಸೊಕ್ಕಿನ ಶ್ರೀಮಂತ, ನಿನಗೊಂದು ಮಾತು ಹೇಳ್ತಾನೆ ಕೇಳ. ರೈತರಿಗೆ ಏನಾದ್ರೂ ತೊಂದರೆ ಕೊಟ್ರ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿ ಹೊಲಸು ತಿನ್ನಬೇಕಾದದ್ದು ಬಲು ಎಚ್ಚರ. ಅಣ್ಣ, ಹೊಟ್ಟಿನ ಪ್ರತಿಯೊಂದು ಜೀವವು ಸಾಯುವುದು ಇದ್ದೇ ಇರುತ್ತೆ. ಅದು ಹಾಗಾದರೆ ಅದು ತಾನಾಗಿ ಸತ್ತರೆ ಆ ದೇವರ ಕೊಟ್ಟು ಸಾವು, ಹಿಂಸೆ ಕೊಟ್ಟು ಸತ್ತರೆ ಅದಕ್ಕೆ ಆತ್ಮಹತ್ಯೆ ಎನ್ನುತ್ತಾರೆ. ಇಂಥವರಿಗೆ ಒಳ್ಳೆಯ ಸಾವು ಬರುದಿಲ್ಲ ಅಣ್ಣ, ಬರುವುದಿಲ್ಲ. ನೋಡ್ತಮ್ಮ, ರೈತರು ಸಾಯ್ಬಾರ್ದಂತಾನೆ ನಮ್ಮ ಸರ್ಕಾರ ಅನೇಕ ಸವಲತ್ತು ಕೊಟ್ಟಿದೆ. ಆದರೂ ರೈತರು ಸಾಯ್ತಾನೇ ಇದ್ದಾರೆ. ಅದಕ್ಕೆ ಹೇಳುತ್ತಿರುವರು, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಏಯ್, ಪದೇ ಪದೇ ಅದನ್ನೇ ಹೇಳುವೆಯಲ್ಲ. ಸಾವು ಕೊಟ್ಟ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಏ ಶಿವಲಿಂಗ, ಸರ್ಕಾರ ರೈತನಿಗೆ ಹೇಗೆ ಸಾವು ಕೊಟ್ಟಿತು ಎನ್ನುವುದನ್ನು ಬೆಚ್ಚಿ ಹೇಳ. ಲೇ ಬ್ರಹ್ಮ, ಅಚ್ಚಳಿಯದೆ ಬಿಚ್ಚಿ ಹೇಳಿವೆ, ನಿನ್ನ ಕೆಚ್ಚದೆಯಲ್ಲಿ ಬರದಿಟ್ಟುಕೋ ನಾ ಹೇಳುವ ಮಾತನ್ನು. ರೈತರಿಗೆ ಸರ್ಕಾರ ಹೇಗೆ ಸಾವು ಕೊಟ್ಟಿತು ಅಂತ ಕೇಳಿದೆಯಲ್ಲ, ಹೇಳುತ್ತೇನೆ ಕೇಳು ಮಗನೇ. ರೈತ ಬಿತ್ತುವ ಬೀಜದಲ್ಲಿ ಬೀಜ ಮಾರುವ ಕಳ್ಳ ಬಡ್ಡಿ ಮಕ್ಕಳಿಗೆ ಕೋಲಾಸು ತೊಡಿಸಿ ಅವರ ಸಾಯುವವರೆಗೆ ಕಠಿಣ ಶಿಕ್ಷೆ ಕೊಟ್ಟಿದ್ದರೆ, ಕಳಪೆ ಬೀಜ ಮಾರುವ ಬಡ್ಡಿ ಮಕ್ಕಳು ಮುಂದೆ ಯಾವ ತಪ್ಪನ್ನು ಮಾಡುತ್ತಿರಲಿಲ್ಲ. ಇದನ್ನು ಮಾಡಬೇಕಾಗಿದ್ದು ನಾವ ಅಥವಾ ನಿಮ್ಮ ಸರ್ಕಾರನ. ಲಂಚದ ಆಶೆಗಾಗಿ ರೀತಿ ಇಲ್ಲದೆ ಗೊಬ್ಬರ ಕಂಪನಿಗಳ ಪರ್ಮಿಷನ್ ಕೊಟ್ಟು ಕಮಿಷನ್ ತಿನ್ನು ಹಲ್ಕಾಡಿಸುವ ಹೊಟ್ಟಿರುವ ಈ ಕಾಲದಲ್ಲಿ ಅದನ್ನು ಸರಿ ಮಾಡಬೇಕಾದ ನಾವಾ ಇಲ್ಲ ನಿಮ್ಮ ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಬಡವರಿಗೆ ಹಂಚದೆ ರಾಜಕಾರಣಿಗಳು ಹಾಕೋ ಪುಡಿಗಾಸಿಗೆ ಬಾಯಿ ಬಿದ್ದು ಪುಡಿಗಾಸಿಗೆ ಆಸೆ ತಟ್ಟು ಅಂತ ಅಧಿಕಾರಿಗಳನ್ನು ಬೆಂಡೆತ್ತಿ ಸರಿ ಮಾಡಬೇಕಾಗಿತ್ತು ಸರ್ಕಾರ. ಭಾರತ ದೇಶದಲ್ಲಿ ಬಡವರಿಗಾಗಿ ಬರುವ ಮನೆಗಳನ್ನು 15-20 ಸಾವಿರ ರೂಪಾಯಿಗೆ ಇಂಥ ಭ್ರಷ್ಟ ರಾಜಕಾರಣಿಗಳು ಮಾರಿಕೊಂಡು ತಿನ್ನುವಾಗ ನಮ್ಮಂತ ಬಡವರಿಗೆಲ್ಲಿ ಸಿಗಬೇಕು ನ್ಯಾಯ? ಇದನ್ನು ಸರಿ ಮಾಡಬೇಕಾಗಿದ್ದು ನಾವ ಅಥವಾ ನಿಮ್ಮ ಸರ್ಕಾರನ? ಮಿಸ್ಟರ್ ಶಿವಲಿಂಗ, ಸಾಲು ಸಾಲು ತಪ್ಪುಗಳನ್ನು ನನ್ನ ಒಬ್ಬನ ಮೇಲೆ ಕೂರಿಸಿರುತ್ತಿದ್ದಿರಲ್ಲ. ಇಡೀ ಕರ್ನಾಟಕದಲ್ಲಿ 224 MLAಗಳು ಮುಖ್ಯಮಂತ್ರಿಗಳ ಜೊತೆ ಸಭೆ ಸೇರಿ ನಿರ್ದಿಷ್ಟವಾಗಿ ಪ್ರತಿಯೊಬ್ಬ ರೈತನಿಗೂ ನತ್ತಬೇಕಾದ ನ್ಯಾಯವನ್ನು ಒದಗಿಸಿದಾಗ ಮಾತ್ರ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ. ನನ್ನಂತ ಒಬ್ಬ ಏಕೋಚಿತ MLA ಸಾಧ್ಯವಿಲ್ಲ. ಆದರೂ ಎಲ್ಲ ಶಾಸಕರೊಂದಿಗೆ ಚರ್ಚಿಸಿ ಮುಂದೆ ಆಗುವ ಕಾರ್ಯಕ್ರಮಗಳನ್ನು ವಿಚಾರಿಸುತ್ತೇನೆ. ಇನ್ಸ್ಪೆಕ್ಟರ್, ಮುಂದಿನ ಕಾರ್ಯವನ್ನು ನಿರ್ವಹಣೆ ಮಾಡಿ. ನಾನು ಪೋಸ್ಟ್ ಮಾರ್ಟಮ್ ಮಾಡಿ ಹೆಣ ನಿಮಗೆ ಕೊಡುತ್ತೇನೆ. ನೀವು ಇಲ್ಲಿಂದ ಹೊರಡಿ, ನಮ್ಮ ಇಲ್ಲೇ ಹತ್ತಿರದ ಡಾಕ್ಟರ್ ಕರೆಸಿ ಸ್ಪಾಟಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸುತ್ತೇನೆ. ನೀವೆಲ್ಲ ಹೊರಡಿ. ಡಾಕ್ಟರ್ ಕರೆಸ್ರಿ ಸ್ವಲ್ಪ. ಜೀವನ ಎಂಬ ಬಾಳುದಾರಿಯಲ್ಲಿ ಸಾವನ್ನಿಟ್ಟು ನಗುತ್ತಿದೆಯಾ ತಂದೆ? ಹೀಗೆ ಸಾಲು ಸಾಲಾಗಿ ರೈತರನ್ನು ಕಡೆಗಣಿಸಿದರೆ ಮುಂದೊಂದು ದಿನ ಅನ್ನಕ್ಕಾಗಿ ಅಪೇಕ್ಷಿಸುವ ಕಾಲ ದೂರವಿಲ್ಲ. ಹೌದ್ರಿ, ಮುಂದೊಂದು ದಿನಕ್ಕೆ ಆಹಾರಕ್ಕಾಗಿ ಆ ಕಾಲವನ್ನು ತಾನೇ ಕೂಡಿಕೋತಿದ್ದೆ. ಅದ್ರ ಬಗ್ಗೆ ಮರೆಯಬೇಡಿ. ಅದಕ್ಕಾಗಿ ರೈತರೆಲ್ಲೂ ಚೆನ್ನಾಗಿರ್ಬೇಕಂದರೆ
ಈ ಪ್ರಕೃತಿ ಹಾಳು ಮಾಡದೆ ಪ್ರತಿಯೊಬ್ಬರು ಕಾಯ್ದುಕೊಳ್ಳಬೇಕು ಅಂದಾಗ ಮಳೆ ಬೆಳೆ ಚೆನ್ನಾಗಿ ಆಗುತ್ತವೆ. ಹೌದು, ಕಲಿತವರಾದ ನಾವು ಪ್ರತಿಯೊಬ್ಬರು ರೈತರನ್ನು ಗೌರವಿಸಿದ್ರೆ ಮುಕ್ಕೋಟಿ ದೇವರುಗಳನ್ನೇ ಪೂಜಿಸಿ ಅಷ್ಟೇ ಸಮಾನ. ನಿಜನಮ್ಮ ನಿನ್ನ ಮಾತು. ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಲುಕಿ ಸಾಲು ಸಾಲು ಅರಣ್ಯ ನಾಶವಾಗುತ್ತಿರುವಾಗ, ಸರಿಯಾದ ಕಾನೂನು ತರದ ಅಧಿಕಾರಿಗಳು ಹೆಣಗಾಡುತ್ತಿರುವಾಗ ಈ ರೈತರಿಗೆ ಎಲ್ಲಿ ಬೆಲೆ ಸಿಗುತ್ತದೆ ಈ ಜಗತ್ತೊಳಗ? ಶಿವಲಿಂಗಣ್ಣ, ಸಾಕಷ್ಟು ಶ್ರೀಮಂತಿಕೆ ಇದ್ದರು ಜೈಲಿನಲ್ಲಿ ಹೋದಾಗ ಗೊತ್ತಾಯಿತು ಹೊಟ್ಟೆಗೆ ತಿನ್ನುವುದು ಅನ್ನ ಅಂತ ಮಾತ್ರ. ಇನ್ನು ನನ್ನ ತಪ್ಪಿಗೆ ಅರಿವಾಗಿ ನನ್ನ ಇಡೀ ಸರ್ವ ಸಂಪತ್ತನ್ನೇ ಬಡವರಿಗಾಗಿ ಹಂಚುವೆ. ಶಿವಲಿಂಗಣ್ಣ, ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು. ಏನ್ರಿ ಸೋಕೋರ, ನೀವಿಬ್ರು ಮಾತಾಡಿದ ಜ್ಞಾನೋದಯ ಆದಂಗಾಗೈತಿ. ಉದಯವಾಗಲೇಬೇಕು ತಮ್ಮ, ಇದರ ಅರ್ಥವೇ ಹೀಗಿದೆ. ಶಿವಲಿಂಗಣ್ಣ, ದುಡ್ಡಿನ ದುರಹಂಕಾರದಿಂದ ಸಾವಿರ ಸಾವಿರ ತಪ್ಪುಗಳನ್ನು ಮಾಡಿದರು. ಒಬ್ಬ MLA ಆಗಿ ಈ ಭೂಮಿ ತಾಯಿ ಸಾಕ್ಷಿ ಮಾಡಿ ಹೇಳುತ್ತೇನೆ, ಇನ್ನು ಮುಂದೆ ರೈತರಿಗೆ ಬೆನ್ನೆಲುಬಾಗಿ ನಿಂತು ಅವರ ಬಾಳ ಬೆಳದಿಂಗಳವಾಗಿ ಇದುವೇ ನಿನ್ನ ಪಾದ ಸಾಕ್ಷಿಯಾಗಿ. ಬರ್ರಿ, ಇದೇ ಸಂತೋಷದೊಳಗ ಅವ್ರ ಸಂಗೀತ ಅವ್ರ ಮದುವೆ ಮಾಡಿಬಿಡ್ರಿ. ಮತ್ತೊಬ್ರು ಏನು ಮತ್ತೊಬ್ರು ಹೆಣ್ಮಕ್ಳ ಮ್ಯಾಗ ಕಣ್ಣು ಹಾಕಿದ್ರ ಹಿಂಗೆ ಆಕೈತ್ ನೋಡು. ನೋಡೋ ಮಗಳ, ಸಂಗೀತ ಎಲ್ಲ ಆಗೈತಿ. ಈಗ ನೀನ್ ಪ್ರೀತಿ ಮಾಡಿದ ತಾಳನ್ ಜೊತೆ ಮದುವೆ ಮಾಡ್ಕೊಂಬಿಡು, ಇದೇ ಸಮಯ ಸಂದರ್ಭ. ಸಂಗಿ ಅದಕ್ಕ ಬಲ್ಲವ್ರು ಹೇಳ್ಯಾರ ನೋಡು, ಮನುಷ್ಯ ತಪ್ಪಿ ನಡೆಯೋದು ಸಹಜ, ತಿದ್ದಿಕೊಂಡು ನಡೆಯೋದು ಅಂತೇಳಿ. ಸಣ್ಣ ಎಲ್ಲ ಶ್ರೀಮಂತರ ನೆಲ ಮೇಲೆ ಕುಂದಿರ್ತಾರ. जय बोलो भारत माता की, श्री गणमटेश्वर महाराज की, श्री गणमटेश्वर महाराज की, जय हजरत मर्दन सावल महाराज की, जय बोलो भारत माता की, जय कर्नाटक माते.